ಆತ್ಮೀಯರೇ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ತೆಂಕನಡಿಯೂರು ಕಾಲೇಜು ಶಿಕ್ಷಣ ಇಲಾಖೆಯ ಆಶಯದಂತೆ ಆರ್ಥಿಕವಾಗಿ ಹಿಂದುಳಿದಿರುವ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಕನಸನ್ನು ಈಡೇರಿಸುವಂತಹ ಒಂದು ಉದ್ದೇಶದಿಂದ 1993ರಲ್ಲಿ ತೆಂಕನಡಿಯೂರು ಅನ್ನುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆರಂಭವಾದಂಥ ಒಂದು ಸಂಸ್ಥೆಯಲ್ಲಿ ಆರಂಭಿಕ ವರ್ಷಗಳಲ್ಲಿ BA ಮತ್ತು BCom ತರಗತಿಗಳು ಆರಂಭವಾದವು. ತದನಂತರ ಇಲ್ಲಿಯ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಆಧರಿಸಿ BCA, BBA, BSW ಈ ತರಗತಿಗಳೊಂದಿಗೆ 7 ಸ್ನಾತಕೋತ್ತರ ತರಗತಿಗಳನ್ನು ಕೂಡ ನಾವು ಸಂಸ್ಥೆಯಲ್ಲಿ ಆರಂಭಿಸಿದ್ದೇವೆ. ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಶಿಕ್ಷಣವನ್ನು ನೀಡುತ್ತಾ ಬಂದಿರುವಂತಹ ಈ ಸಂಸ್ಥೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಉತ್ತಮ ಫಲಿತಾಂಶವನ್ನು ನೀಡಿದಂತಹ ಒಂದು ಹಿರಿಮೆಗೂ ಕೂಡ ಪಾತ್ರವಾಗಿದೆ. ಸ್ನಾತಕೋತ್ತರ ಹಾಗೂ ಸ್ನಾತಕ ವಿಭಾಗದಲ್ಲಿ ಇಲ್ಲಿಯವರೆಗೆ 49 ರ್ಯಾಂಕ್ಗಳನ್ನು ಪಡೆಯುವುದರ ಮೂಲಕ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅತ್ಯಂತ ಅಗ್ರಗಣ್ಯ ಕಾಲೇಜಾಗಿ ನಮ್ಮ ಸಂಸ್ಥೆ ಗುರುತಿಸಲ್ಪಟ್ಟಿದೆ. ಸುಮಾರು 1000 ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗಗಳಲ್ಲಿ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಶಿಕ್ಷಣದೊಂದಿಗೆ ಕ್ರೀಡೆ, ಸಾಂಸ್ಕೃತಿಕವಾಗಿಯೂ ಕೂಡ ವಿದ್ಯಾರ್ಥಿಗಳನ್ನು ಎತ್ತರಿಸುವಂತಹ ಕೆಲಸ ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ಈ ವರ್ಷದಿಂದ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮ ಸಂಸ್ಥೆಯಲ್ಲಿ AEDP ಅನ್ನುವಂಥ ಒಂದು ಕೋರ್ಸನ್ನು ಕೂಡ ಆರಂಭಿಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಅಪ್ರೆಂಟಿಸ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಅಂತ ಹೇಳಿ BCom ತರಗತಿಯಲ್ಲಿ. ಸೊ ಅಲ್ಲಿ 2 ವರ್ಷಗಳ ಕಾಲ ವಿದ್ಯಾರ್ಥಿಗಳು ತರಗತಿ ಕೋಣೆಗಳಲ್ಲಿ ಪಾಠವನ್ನು ಕೇಳ್ತಾರೆ. 3ನೇ ವರ್ಷ ತೃತೀಯ ವರ್ಷದಲ್ಲಿ ಆ ವಿದ್ಯಾರ್ಥಿಗಳನ್ನು ಅಪ್ರೆಂಟಿಸ್ಶಿಪ್ ಕೋರ್ಸ್ ಅವರಿಗೆ ಒಂದು ಮಿನಿಮಮ್ ಸ್ಯಾಲರಿಯನ್ನು ಕೂಡ ನೀಡುವುದರ ಮೂಲಕ, ಸ್ಟೈಫಂಡನ್ನು ನೀಡುವುದರ ಮೂಲಕ 3ನೇ ವರ್ಷದಲ್ಲಿ ಅವರಿಗೆ ಅಪ್ರೆಂಟಿಸ್ ಕೋರ್ಸನ್ನು ನೀಡಲಾಗತ್ತೆ. ಸೊ ಆ ಒಂದು ತರಗತಿಯಲ್ಲಿ 60 ಸೀಟ್ಗಳು ಈ ವರ್ಷದಿಂದ ನಮ್ಮಲ್ಲಿ ಲಭ್ಯವಿದೆ. ಸೊ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹೆಚ್ಚು ಮುಂದೆ ಬರಬೇಕು, ಆ ಮೂಲಕ ತಮ್ಮ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳು, ಮಾನ್ಯ ಶಾಸಕರು ಹಾಗೂ ನಮ್ಮೆಲ್ಲ CDCಯ ಮೆಂಬರ್ಸ್, ನಮ್ಮ ಊರಿನ ಎಲ್ಲ ಮಹನೀಯರು, ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ, ಸೊ ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಮಂಗಳೂರು, ಇವರೆಲ್ಲರ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವಂಥ ಒಂದು ಕನಸನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ನಾವೆಲ್ಲರೂ ಕೂಡ ಪ್ರಯತ್ನ ನಡೆಸ್ತಾ ಇದ್ದೇವೆ. ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರವೇಶ ಪಡೆಯುವುದರ ಮೂಲಕ ತಮ್ಮ ಬದುಕನ್ನು ಕಟ್ಕೊಳ್ಳಿ ಅನ್ನುವಂಥ ಶುಭಾಶಯಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ.